ನಮಸ್ಕಾರ ಮಿತ್ರ ವಾಹಿನಿಯ ವಿಶೇಷ ವಿಡಿಯೋಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಾಂತಾರ ಚಿತ್ರವನ್ನ ನೋಡಿ ಮೈ ಮೇಲೆ ಬಂದಂತಹ ದೈವ. ಬೇರೆ ಬೇರೆ ಸ್ಥಳಗಳಲ್ಲಿ 3 ಪ್ರಕರಣಗಳು ದಾಖಲಾಗಿದೆ. ಇಬ್ಬರು ಮಹಿಳೆಯರು ಮತ್ತು ಒಬ್ಬ ಪುರುಷನ ಮೇಲೆ ಈ ರೀತಿ ಮೈ ಮೇಲೆ ದೈವ ಬಂದಿರುವಂತಹ ರೀತಿಯಲ್ಲಿ ನಡೆದುಕೊಂಡಿರುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ದೈವ ಬಂದಿದ್ದು ನಿಜಾನ ಅಥವಾ ಹೈಡ್ರಾಮಾ ಮಾಡಿದ್ರ, ಈ ರೀತಿಯಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಹಾವೇರಿಯಲ್ಲಿ ಮಹಿಳೆಯ ಮೈ ಮೇಲೆ ದೈವ ಬಂದಿದೆ ಅಂತ ಹೇಳಲಾಗಿರುವಂತಹ ಈ ಒಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊ ಬನ್ನಿ. ಈಗ ಬೆಂಗಳೂರಿನಲ್ಲಿ ಪುರುಷನ ಮೈ ಮೇಲೆ ದೈವ ಬಂದಿದೆ ಎನ್ನಲಾಗಿರುವಂತಹ ವಿಡಿಯೋ ಬರ್ತಾ ಇದೆ, ನೋಡಿ. ಇನ್ನೊಂದು ಪ್ರಕರಣ, ಮೈಸೂರಿನ ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ಮಹಿಳೆಯ ಮೈ ಮೇಲೆ ದೈವ ಬಂದಿದೆ ಅಂತ ಹೇಳಲಾಗಿರುವಂತಹ ವಿಡಿಯೋ ಇದು. ಏನ್ ಹೇಳೋದು? ರಿಷಬ್ ಶೆಟ್ಟಿ ನಿರ್ದೇಶನ ಹಾಗೆ ನಟನೆ ಮಾಡಿರುವಂತಹ ಬಹುನಿರೀಕ್ಷಿತ ಚಿತ್ರ ಕಾಂತಾರ ಚಾಪ್ಟರ್ 1 ಈಗಾಗಲೇ ಬಿಡುಗಡೆಯಾಗಿದೆ. ಕಾಂತಾರ ಚಿತ್ರದ ಪ್ರೀಕ್ವೆಲ್ ಆದಂತಹ ಚಿತ್ರಕ್ಕೆ ದೊಡ್ಡ ಹೈಪ್ ಹುಟ್ಟುಕೊಂಡೋದಕ್ಕೆ ಕಾರಣ ಜನರು ದೊಡ್ಡ ಸಂಖ್ಯೆಯಲ್ಲಿ ಚಿತ್ರಮಂದಿರಗಳಿಗೂ ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಚಿತ್ರ ಭಾರತೀಯ ಚಿತ್ರರಂಗದ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಮುರಿದು ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿದೆ. ವಿಜಯದಶಮಿ ಹಾಗೆ ಗಾಂಧಿ ಜಯಂತಿ ಪ್ರಯುಕ್ತ ರಜಾ ದಿನ ಆಗಿದ್ದ ಕಾರಣದಿಂದಾಗಿ ಎಲ್ಲೆಡೆಯಲ್ಲಿ ಕಾಂತಾರ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿತ್ತು. ಹೀಗಾಗಿ ಬಿಡುಗಡೆ ಆದಾಗಿನಿಂದ ಬೃಹತ್ ಸಂಖ್ಯೆಯಲ್ಲಿ ಪ್ರೇಕ್ಷಕರುಗಳು ಕೂಡ ಸಿನಿಮಾನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆಯ ಗಳಿಕೆ ಆಗಬಹುದು ಅನ್ನುವಂತ ನಿರೀಕ್ಷೆ ಕೂಡ ಹುಟ್ಟುಕೊಂಡಿದೆ. ಒಂದೆಡೆಯಲ್ಲಿ ಕಾಂತಾರ ತನ್ನ ವಿಮರ್ಶೆಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾಂತಾರ ಕುರಿತ ಕೆಲ ಪ್ರೇಕ್ಷಕರ ಅತಿರೇಕದ ವಿಡಿಯೋಗಳು ಟೀಕೆಗೆ ಒಳಗಾಗ್ತಾ ಇದೆ. ಜೊತೆಗೆ ಚಿತ್ರ ನೋಡೋದಕ್ಕೆ ಬಂದಂತಹ ಜನರಿಗೂ ಕೂಡ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇದೆ. ಹೌದು, ಹಾವೇರಿಯ ಮಗಾವಿ ಚಿತ್ರಮಂದಿರದಲ್ಲಿ ಮಹಿಳೆಯೊಬ್ಬಳು ಕಾಂತಾರ ಚಿತ್ರವನ್ನ ನೋಡ್ತಾ ಇದ್ದ ಹಾಗೆ ತನ್ನ ಮೈ ಮೇಲೆ ದೇವರು ಬಂದಿದೆ ಅಂತ ಹೇಳಿ ಚಿತ್ರಮಂದಿರದಲ್ಲಿ ಕುಣಿದಾಡಿದ್ದಾಳೆ. ಈ ಮೂಲಕ ಚಿತ್ರಮಂದಿರದ ಒಳಗಿದ್ದ ಜನರಿಗೆ ಕಿರಿಕಿರಿಯನ್ನ ಉಂಟು ಮಾಡಿದ್ದಾಳೆ. ಈ ಒಂದು ವಿಚಿತ್ರ ವರ್ತನೆಯನ್ನ ಚಿತ್ರಮಂದಿರದಲ್ಲಿ ಇದ್ದಂತಹ ಕೆಲವು ಪ್ರೇಕ್ಷಕರು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಚಿತ್ರವು ವಿಶ್ವದಾದ್ಯಂತ ಬಿಡುಗಡೆಯಾಗಿದ್ದು ದುಬಾರಿ ಬಜೆಟ್ನ ಬೆಲೆ ಹಾಗೆ ಯಶಸ್ವಿ ಪ್ರೀಮಿಯರ್ ಶೋಗಳಿಂದ ಭಾರಿ ಕಲೆಕ್ಷನ್ಗೂ ಕೂಡ ಕಾರಣ ಆಗಿದೆ. ಇದು ಒಂದ್ ಕಡೆ ಆದ್ರೆ, ಬೆಂಗಳೂರಿನ ಚಿತ್ರಮಂದಿರದಲ್ಲೂ ಕೂಡ ಓರ್ವ ವ್ಯಕ್ತಿ ಇದೇ ರೀತಿಯಾಗಿ ಚಿತ್ರಮಂದಿರದ ಹೊರಗೆ ಕಿರುಚಾಡಿ ರಂಪಾಟವನ್ನ ಮಾಡಿದ್ದಾನೆ. ಈ 2 ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ನೆಟ್ಟಿಗರು ವೈರಲ್ ಆಗೋದಕ್ಕೆ ಏನೆಲ್ಲಾ ಡ್ರಾಮಾ ಮಾಡ್ತಾರೆ ಅಂತ ಹೇಳಿ ಕಾಲೆಳೆದಿದ್ದಾರೆ. ಸಿನಿಮಾ ನೋಡಿದ ಪ್ರೇಕ್ಷಕನೊಬ್ಬ ಕಾಂತಾರ ದೈವದಂತೆ ವರ್ತಿಸುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಕಾಂತಾರ ಚಿತ್ರವನ್ನ ನೋಡಿದ ಬಳಿಕ ಅಭಿಪ್ರಾಯ ಕೇಳೋದಕ್ಕೆ ಹೋದಂತಹ ವೇಳೆಯಲ್ಲಿ ವ್ಯಕ್ತಿಯೊಬ್ಬ ತನ್ನ ಮೈ ಮೇಲೆ ದೈವ ಆವಾಹನೆ ಆದಂತೆ ವರ್ತನೆ ಮಾಡಿದ್ದಾನೆ. ಕಿರ್ಚಾಡುತ್ತಾ ನೆಲದ ಮೇಲೆ ಬಿದ್ದು ರಿಷಬ್ ಶೆಟ್ಟಿ ಅವರಿಗೆ ನಮಸ್ಕಾರ ಕೂಡ ಮಾಡಿದ್ದಾನೆ. ಆ ವ್ಯಕ್ತಿ ಯಾರು, ಇದು ಯಾವ ಥಿಯೇಟರ್ ಮುಂದೆ ನಡೆದಂತಹ ಘಟನೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗಿಲ್ಲ. ಆದ್ರೆ ದೈವದ ಆವೇಶ ಮೈಯಲ್ಲಿರುವಂತೆ ವರ್ತಿಸಿರುವಂತಹ ವಿಡಿಯೋ ವೈರಲ್ ಆಗಿರುವಂತದ್ದು. ಇನ್ನು ಮತ್ತೊಂದು ವಿಡಿಯೋ ಬಗ್ಗೆ ಮಾತನಾಡುವಂತದ್ದಾದ್ರೆ, ಮೈಸೂರಿನ ಪ್ರಖ್ಯಾತ ವುಡ್ಲ್ಯಾಂಡ್ ಚಿತ್ರಮಂದಿರದಲ್ಲಿ ಕುಟುಂಬ ಸಮೇತರಾಗಿ ಕಾಂತಾರ ಚಾಪ್ಟರ್ 1 ಚಿತ್ರವನ್ನ ನೋಡೋದಕ್ಕೆ ಬಂದಿರ್ತಾರೆ. ಇಂಟರ್ವಲ್ ನಂತರ ಬರುವಂತಹ ರಿಷಬ್ ಶೆಟ್ಟಿ ಅದ್ಭುತವಾದಂತಹ ಅಭಿನಯ ಮಾಡಿರುವಂತಹ ದೈವದ ದೃಶ್ಯ ಬರ್ತಿದ್ದ ಹಾಗೆ ಮಹಿಳೆಯೊಬ್ಬಳ ಮೇಲೆ ದೈವ ಆವಾಹನೆ ಆಗಿದೆ.
ಇದ್ದಕ್ಕಿದ್ದ ಹಾಗೆ ಆ ಮಹಿಳೆ ವಿಚಿತ್ರವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾಳೆ. ಅಕ್ಕಪಕ್ಕದಲ್ಲಿ ಇದ್ದವರಿಗೆ ಒಂದ್ ರೀತಿ ಗೊಂದಲ, ಭಯ ಕೂಡ ಆಗಿರುವಂತದ್ದು. ಕಾಂತಾರ ಚಿತ್ರತಂಡವೇ ಚಿತ್ರದ ಆರಂಭದಲ್ಲಿ ದೈವದ ಅನುಕರಣೆಯನ್ನ ಮಾಡಬೇಡಿ ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಂಡಿತ್ತು. ಆದ್ರೂ ಕೂಡ ಇವರುಗಳು ಲೈಕ್ ಹಾಗೆ ವ್ಯೂಸ್ ಅನ್ನ ಪಡೆಯೋದಕ್ಕೆ, ವೈರಲ್ ಆಗೋದಕ್ಕೆ ಈ ರೀತಿಯಾಗಿ ವರ್ತಿಸಿದ್ದಾರೆ ಅನ್ನುವಂತ ಕಾಮೆಂಟ್ಗಳು ಹರಿದಾಡ್ತಾ ಇದೆ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.